ಹಿಂಗೆ ಕಲ್ಬತ್ತೆ ಕುಟ್ಟಿದ್ದು ಹಸಿ ಮೆಣಸಿನ್ಕಾಯಿ ಖಾರ ಈ ಜೋಳದ ರೊಟ್ಟಿ ಮೇಲೆ ಹಚ್ಕೊಂಡು ಒರೆಸ್ಕೊಂಡು ಉಂಡುರ ಆಹಾ ಏನು ಭಾರಿ ಇರ್ತದ್ರಿ. ಖಾರ ಪ್ರಿಯರಿಗೆ ಅದರ ಇವತ್ತಿನ ಖಾರ ರೆಸಿಪಿ ನಡೀರಿ ಮತ್ತು ಹೆಂಗೆ ಮಾಡಿನಂತ ತೋರಿಸ್ತೀನಿ ರೀ. ಈಗ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ರೀ, ಈ ಕುಟ್ಟ ಕಲ್ಲಿನಾಗ ಹಾಕಿನ್ರಿ. ಮತ್ತು ಈಗ ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ. ಬೆಳ್ಳುಳ್ಳಿ ಅಷ್ಟೇ ರೀ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ಹಾಗೆ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಲತ್ತೀನಿ. ಮತ್ತು ಈಗ ಟೇಸ್ಟ್ ಸಲುವಾಗಿ ನಾ ಇಲ್ಲಿ ಜೀರಿಗೆ ಹಾಕೀನಿ ರೀ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ರೀ. ರುಚಿಗೆ ಬೇಕಾದಟ್ಟು ಅನ್ನೋದಕ್ಕಿಂತನೂ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಅಂದ್ರೆ ಜಾಸ್ತಿ ದಿನ ಇಡ್ಲಾಗೂ ಬರ್ತದೆ, ಹಾಗೆ ಟೇಸ್ಟ್ನು ಚಲೋ ಬರ್ತದೆ. ಸ್ವಲ್ಪ ಜಾಸ್ತಿ ಹಾಕೋಬೇಕು, ಒಂದು 10% ಉಪ್ಪು ಜಾಸ್ತಿ ಹಾಕೋಬೇಕು ಈ ಹಸಿಮೆಣ್ಸಿನ್ಕಾಯಿ ಖಾರದಾಗ. ಈಗೇನು ರೀ ಮತ್ತು ಕುಟ್ಕೋತಾ ಹೋಗೋದೇ ರೀ. ಈಗ ಈ ಕುಟ್ಟಕ್ಕಲ್ಲಿಲ್ಲಪ್ಪ ಅಂತಂದ್ರೆ ಏನು ಮಾಡಿರಿ, ಮಿಕ್ಸಿ ಜಾರ್ನಾಗ ಮಾಡ್ಕೊರಿ. ಆದರೆ ಇದ್ರಾಗ ಮಾಡಿದ್ದು ಖಾರದು ಮಾತೆ ಬೇರೆ ಇರ್ತದಲ್ರಿ. ಮತ್ತು ಈಗ ನೋಡ್ರಿ, ನಿಮ್ಗೆ ಪೂರ್ತಿ ಪೇಸ್ಟ್ ಥರ ಬೇಕಂದ್ರೆ ಪೇಸ್ಟ್ ಥರ ಮಾಡ್ಕೊರಿ, ಇಲ್ಲ ಸ್ವಲ್ಪ ನಿಮ್ಗೆ ಅವಳ ಚವಳ ಬೇಕು ಅಂತಂದ್ರೆ ಅವಳ ಚವಳ ಕುಟ್ಕೊರಿ, ನಡೀತದೆ. ಅಷ್ಟೇ ಸ್ವಲ್ಪ ಖಾರ ಇರ್ತದೆ. ಈಗ ಸಪ್ಪು ಗುಣವರಿಗೆಲ್ಲ ಇದು ನಡೆಯಲ್ರಿ. ಇದು ಖಾರ ಯಾರಿಗಿಷ್ಟ ಅದನ್ನು ಅವರಿಗೆ ನಡೀತದೆ ಇದು. ನೋಡ್ರಿ, ನಾ ಹಿಂಗೆ ಕುಟ್ಕೊಂಡೀನಿ. ಈಗ ಎಲ್ಲ ಸೌರಿ ಏನು ಮಾಡ್ತೀನಿ ರೀ, ಇಡ್ತೀನಂತ. ನೋಡ್ರಿ, ಹಿಂಗಾಗ್ಯದ. ಈಗ ಇದು ಹಾಗೆ ಉಣ್ಣೋದು ಬ್ಯಾಡ್ರಿ. ಇದಕ್ಕೆ ಸ್ವಲ್ಪ ಈಗ ಒಗ್ಗರಣೆ ಹಾಕೊಳ್ಳೋಮಂತ. ಈಗ ಒಂದು ಪ್ಯಾನ್ನಾಗ ಏನು ಮಾಡೀನಿ ರೀ, ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿನಿ ರೀ. ಒಂದು 2 ಚಮಚ ಎಣ್ಣೆ ಹಾಕೀನಿ. ಚಲೋ ಬಿಸಿ ಆಯ್ತಂದ್ರೆ ಏನು ಮಾಡ್ತೀನಿ ರೀ, ಸ್ವಲ್ಪ ಸಾಸಿವೆ ಸೇರಿಸ್ಬಿಡ್ತೀನಂತ. ಈಗ ಇವು ಚಲೋ ಚಟಪಟ ಅಂತ ಹಾರಬೇಕ್ರಿ, ಅಂದ್ರೆ ಸಿಡಿಬೇಕು. ಆಗ ಸ್ವಲ್ಪ ಏನು ಮಾಡ್ತೀನಿ ರೀ, ಹಿಂಗೆ ಹಾಕೋತೀನಂತ. ಇಷ್ಟ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ್ರಿ. ಹಂಗೆ ನಾವು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇವೆ ರೀ, ಅದರ ಫ್ಲೇವರು ಚಲೋ ಬರ್ತದ್ರಿ ಈ ಹಿಂಗೆ ಹಾಕೊಳ್ಳೋದ್ರಿಂದ. ಈಗ ಈ ಕುಟ್ಟಿಟ್ಟಿದ್ದು ಹಸಿ ಖಾರ ಏನದಲ್ರಿ, ಅದು ಇದ್ರಾಗ ಸೇರಿಸ್ಬಿಡ್ತೀನಂತ. ಹಾಗೆ ಸ್ವಲ್ಪ ಇಲ್ಲಿ ಅರ್ಶಿಣ ಪುಡಿ ಸೇರಿಸ್ತೀನಿ ರೀ, ಅದನ್ನು ಅಷ್ಟೇ ಬೇಕಾದ್ರೆ ಸೇರಿಸ್ರಿ, ಇಲ್ಲಾಂದ್ರೆ ನಡೀತದೆ. ಮತ್ತು ಇಲ್ಲಿ 1 ಚಮಚ ಇಲ್ಲಿ ನಾ ಏನು ಮಾಡತ್ತೀನಿ ರೀ, ಧನಿಯಾ ಪುಡಿ ಸೇರಿಸ್ಲತ್ತೀನಿ. ಈಗ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಈಗ ಹುರ್ಕೋತೀನಂತ್ರಿ. ಬೇಕಾದ್ರೆ ನೀವು ಕುಟ್ಬೇಕಾದ್ರೆ ಸ್ವಲ್ಪ ನೀವು ಹುಣಸೆ ಹಣ್ಣು ಸೇರಿಸ್ಬೋದು, ಹುಳಿ ಹುಳಿ ಬರ್ತದೆ ಅದರಲ್ಲಿಂದ. ಇಲ್ಲಾಂದ್ರೆ ಆಮ್ಚೂರು ಪೌಡರ್ ಸೇರಿಸ್ರಿ, ನಡೀತದೆ. ಈಗ ನೋಡ್ರಿ, ಒಂದು 2-3 ನಿಮಿಷ ಸಣ್ಣ ಉರಿದಾಗ ಇದಕ್ಕೆ ಹುರ್ಕೋಬೇಕಾಗ್ತದೆ ರೀ. ಸ್ವಲ್ಪ ಖಾರನೂ ಕಮ್ಮಿ ಆಗ್ತದೆ ಮತ್ತು ಟೇಸ್ಟ್ನು ಭಾಳ ಚಲೋ ಬರ್ತದೆ ರೀ. ನಮ್ಮದು ಹಸಿ ಖಾರ ಇಲ್ಲಿ ರೆಡಿ ಆಗ್ಯದ್ರಿ. ನೀವು ಬಿಸಿ ಬಿಸಿ ಚಪಾತಿ ಇಲ್ಲ ಈ ಜೋಳದ ರೊಟ್ಟಿ ಇಲ್ಲ ಬಿಸಿ ಬಿಸಿ ಅನ್ನದ ಸರಿನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಕಲಿಸ್ಕೊಂಡು ಭಾರಿ ಇರ್ತದೆ ರೀ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.